ನಾನೇನಾದ್ರೂ ನೋಡ್ಕೊಂಡಿಲ್ಲ ಅಂದಿದ್ರೆ ಸೆಲೆಬ್ರಿಟಿ ಜೊತೆ ಒಂದು ಸೆಲ್ಫಿ ಸಿಕ್ತು. ಅರ್ಲಿ ಇನ್ ದ ಮಾರ್ನಿಂಗ್ ಮಮ್ಮಿ ಮತ್ತೆ ಅದಕ್ಕೆ ಫಾರಿನ್ ಟ್ರಿಪ್ಗೆ ಹೊರಟ್ರು. ಅವ್ರಿಬ್ರಿಗೂ ಸೆಂಡ್ ಆಫ್ ಮಾಡಿ ಮತ್ತೆ ಹೋಗಿ ಮಲ್ಕೋಬಿಟ್ಟೆ. ಬಮ್ಮಾಚಿನ ಮತ್ತೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ಮೋಟೋ ವ್ಲಾಗಿಂಗ್ ಸೆಟಪ್ಗೆ ಕನ್ವರ್ಟ್ ಆದೆ. ಚೆಕ್ ಚಿನ್ನ ಜಾಕಿನ ಒಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು, ಸರ್ವಿಸ್ ಬಿಡಬೇಕು. ಹೊಸ ಫಾಲೋವರ್ಸ್ ಬೇರೆ ಬಂದಿದ್ದೀರಲ್ಲ. ಜಾಕಿ ಅಂದ್ರೆ ಯಾರಂತ ನಿಮ್ಗೆ ಗೊತ್ತಾಗಲ್ಲ. ಜಾಕಿ ಅಂದ್ರೆ ನನ್ನ ಗಾಡಿ MT-15. ಜಾಕಿಗೆ ಒಂದೆರಡು ಪಾರ್ಟ್ಸ್ ತಗೋಬೇಕಿತ್ತು, ಅದಕ್ಕೋಸ್ಕರ ಶೋರೂಮಿಗೆ ಬಂದೆ. ಇವಾಗ ಬಂದ 1 ಅವರ್ ಇಂದ ಬಿಸಿಲಲ್ಲಿ ಕಾಯಿಸ್ಬಿಟ್ಟು ಹೆಲ್ಮೆಟ್ ಹೆಂಗ ಹೆಲ್ಮೆಟ್ ಹಾಕೊಳ್ಳೋ ಅಂದ್ರೆ ಲೋಕಲ್ ಅಂತಾನೆ. ನಾನು ಯಾವಾಗ ಇವನಿಗೆ ಇಂಟರ್ನ್ಯಾಷನಲ್ ಅಂದಿದ್ದೆ. ಹಿಂಗೆ ಒಂದ್ಸಲ ಪೊಲೀಸ್ ನನಗೂ ಕೇಳಿದ್ರು. ಹೆಂಗೆ ನನ್ನ ತಲೆಗೆ ಜಾಕಿ ಮೆಸೇಜ್ ಕಳಿಸ್ತಾ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಂತ ತಾನಾಗಿ ಇಂಟಿಮೇಷನ್ ಬಂತು. ಜಾಕಿಗೆ ಆಯಲು ನಮಗೊಂದು ಸ್ವಲ್ಪ ಬಿರಿಯಾನಿ. ಮಿಕ್ಕಿ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ? ರೀಸನ್ ಇಷ್ಟೇ, 3 ವಾರದಿಂದ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್. ಇವ್ರಿಬ್ರಿಗೂ ಏನ್ ಖುಷಿ ಅಂತೀರಾ? ರೀಸನ್ 10K ರೀಚ್ ಆಗಿದ್ದು. ಸೆಲೆಬ್ರಿಟಿ ಅಲ್ಲ ಗುರು, ನನ್ನ ತಂಗಿಯವಳು. ನಾನು ಎಲ್ಲರ ಮುಂದೆ ಬಿಲ್ಡಪ್ಗೆ ಸೆಲ್ಫಿ ತಗೊಂಡೆ.